Hi, hello, good morning. In this video, I am discussing about the pronoun. What is pronoun? Pronouns are words which are used in the place of noun. It avoids repetition of noun in the sentence. Pronoun means ಏನಪ್ಪಾ ಅಂತಂದಾಗ ಇಲ್ಲಿ ಸರ್ವನಾಮಪದ ಅಂತ ಹೇಳ್ತೀವಿ ನಾವು. ಈ ಸರ್ವನಾಮಪದ ಎಂದರೇನು ಅಂದಾಗ ನೋಡಿದಾಗ ಈ ಸರ್ವನಾಮಪದವನ್ನ ನಾವು ನಾಮಪದದ ಸ್ಥಳದಲ್ಲಿ ಉಪಯೋಗಿಸಲ್ಪಡುವ ಪದಗಳಿಗೆ ನಾವು ಸರ್ವನಾಮಪದಗಳು ಅಂತ ಹೇಳ್ತೀವಿ. ಈ ಸರ್ವನಾಮಪದಗಳು ಏನ್ ಮಾಡ್ತಪ್ಪ ಅಂತಂದಾಗ ಈ ಸರ್ವನಾಮಪದಗಳು ಇಟ್ ಅವಾಯ್ಡ್ಸ್ ರಿಪಿಟೇಷನ್ ಆಫ್ ದ ನೌನ್ ಇನ್ ದ ಸೆಂಟೆನ್ಸ್. ಇಲ್ಲಿ ವಾಕ್ಯದಲ್ಲಿ ಪುನರಾವರ್ತನೆಯಾಗುವ ನಾಮಪದಗಳನ್ನ ತಡೆ ಹಿಡಿಯುತ್ತವೆ. ಹೌದಾ? ಇಲ್ಲಿ ಈ ಒಂದು ಪ್ರೊನೌನ್ಸ್ ಗಳನ್ನ ನಾವು ನಂಬರ್ ದಲ್ಲಿ ನೋಡಿದಾಗ ಎಷ್ಟು ನಂಬರ್ಸ್ ಗಳದಪ್ಪ ಪ್ರೊನೌನ್ ದಲ್ಲಿ? ಅವು ಪ್ರೊನೌನ್ಸ್ ಆರ್ 7 ಇನ್ ನಂಬರ್. ಎಷ್ಟು ಅದಾವಪ್ಪ ಅಂತಂದಾಗ 7 ಪ್ರೊನೌನ್ಸ್ ಅದಾವ. ಅವುಗಳು ಯಾವಪ್ಪ ಅಂತಂದಾಗ ನಾವು ಐ, ವಿ, ಯು, ಹಿ, ಸಿ, ಇಟ್, ದೇ ಅಂತಕ್ಕಂಥದನ್ನು ನೋಡ್ತೀವಿ. ಮತ್ತು ಆದಾಗ್ಯೂ ಕೂಡ ಇಲ್ಲಿ ನಾವು ಪರ್ಸನ್ಸ್ ಗಳನ್ನು ನಾವು ನೋಡಿದಾಗ ಪರ್ಸನ್ಸ್ ಮತ್ತು ಸಿಂಗ್ಯುಲರ್ ಅಂಡ್ ಪ್ಲೂರಲ್ ವೈಸ್ ನೋಡಿದಾಗ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಇಲ್ಲಿ ಫಸ್ಟ್ ಪರ್ಸನ್ ದಲ್ಲಿ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದಾಗ ಐ, ವಿ. ಈ ಐ, ವಿಗಳಲ್ಲಿ ಮತ್ತೆ ನಾವು ಇಲ್ಲಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸಿಂಗ್ಯುಲರ್ ಯಾವುದು ಮತ್ತು ಪ್ಲೂರಲ್ ಯಾವುದು ಅಂತಕ್ಕಂಥದ್ದು ನೋಡಬಹುದು. ಈ ಸಿಂಗ್ಯುಲರ್ ದಲ್ಲಿ ಬರ್ತಕ್ಕಂಥದ್ದು ಐ ಆಗಿದೆ, ಪ್ಲೂರಲ್ ದಲ್ಲಿ ಬರ್ತಕ್ಕಂಥದ್ದು ವಿ ಆಗಿದೆ. ಇನ್ನ ಸೆಕೆಂಡ್ ಪರ್ಸನ್ಸ್ ದಲ್ಲಿ ಕೂಡ ಅಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಇದೆ. ಇಲ್ಲಿ ಸಿಂಗ್ಯುಲರ್ ಇರ್ತಕ್ಕಂಥದ್ದು ಯು ಇದೆ, ಪ್ಲೂರಲ್ ಅಂತಕ್ಕಂಥದ್ದು ಯು ಇದೆ. ಯಾಕಂತಂದ್ರೆ ಯು ಬೋತ್ ಆರ್ ಸೇಮ್ ಬಟ್ ಗಿವ್ಸ್ ದ ಮೀನಿಂಗ್ ಇನ್ ದ ಕನ್ನಡ ಆರ್ ಇಂಗ್ಲಿಷ್. ನೀನು ಅಥವಾ ನೀವು ಅಂತಕ್ಕಂಥದನ್ನ ಮೀನಿಂಗ್ ಅನ್ನ ಕೊಡ್ತತಿ ಯು ಅಂತಕ್ಕಂಥದ್ದು. ಥರ್ಡ್ ಪರ್ಸನ್ ಇಸ್ ದಿ ಹಿ, ಸಿ, ಇಟ್ ಅಂಡ್ ದೇ. ಹೌದಾ? ಈ ಸಿಂಗ್ಯುಲರ್ ದಲ್ಲಿ ಬರ್ತಕ್ಕಂಥವು ಯಾವಪ್ಪ ಅಂತಂದಾಗ ಹಿ, ಸಿ, ಇಟ್ ಗಳು ಬರುತ್ತೆ. ಪ್ಲೂರಲ್ ನಲ್ಲಿ ಬರ್ತಕ್ಕಂಥದ್ದು ದೇ ಅಂತಕ್ಕಂಥದ್ದು ಬರುತ್ತೆ. ಈಗ ಅಬ್ಸರ್ವ್ ದ ಫಾಲೋವಿಂಗ್. ಈ ಒಂದು ಪ್ರೊನೌನ್ಸ್ ಗೆ ಸಂಬಂಧಪಟ್ಟಂಗ ನಾವು ಏನ್ ಹೇಳಿದೀವಿ? ಪ್ರೊನೌನ್ಸ್ ಆರ್ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ನೌನ್ ಅಂತ ಹೇಳಿದೀವಿ. ಇಟ್ ಅವಾಯ್ಡ್ಸ್ ರಿಪಿಟೇಷನ್ ಆಫ್ ನೌನ್ ಇನ್ ದ ಸೆಂಟೆನ್ಸ್. ಇದರ ಬಗ್ಗೆ ನಾವು ಒಂದ್ ಸ್ವಲ್ಪ ಗಮನವನ್ನು ಇಡಬೇಕು. ಅಬ್ಸರ್ವ್ ದ ಫಾಲೋವಿಂಗ್. ಈಗ ಒಂದು ಉದಾಹರಣೆನ ನಾವು ತೆಗೆದುಕೊಂಡಾಗ ಒಂದು ಪ್ಯಾರಾಗ್ರಾಫ್ ಅನ್ನು ನಾವು ನೋಡಿದಾಗ ಒಂದು ಸ್ಟೋರಿ ಟೈಪ್ ಒಂದು ಕತೆ ತರನಾಗಿ ನಾವು ನೋಡಿದಾಗ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಸೌಮ್ಯ ಸಾ ಗಾರ್ಡನ್, ಸಿ ವೆಂಟ್ ಇನ್ ಟು ಇಟ್, ಇಟ್ ವಾಸ್ ವೆರಿ ಬಿಗ್, ಸಿ ಸಾ ಮೆನಿ ಫ್ಲವರ್ಸ್ ದೇರ್, ದೇ ವೇರ್ ಬ್ಯೂಟಿಫುಲ್, ಸಿ ಲೈಕ್ಡ್ ದೆಮ್. ಇಲ್ಲಿ ನಮಗ ಗೊತ್ತಿರ್ಬೇಕ್ರಿ ಮೊದಲ ಇಲ್ಲಿ ನೌನ್ ಯಾವುದು? ಹೌದಾ? ಇದರ ಒಳಗಡೆ ಇರತಕ್ಕಂತ ನೌನನ್ನ ನಾವು ತೆಗೆದುಕೊಳ್ಬೇಕು. ಯಾವುದು? ಸೌಮ್ಯ ಅಂತಕ್ಕಂಥದ್ದು ನೌನ್ ಇದೆ. ಎಂತ ನೌನು? ಪರ್ಸನ್ ನೇಮ್ ಇದೆ. ಹೌದಾ? ಪರ್ಸನ್ ಒಬ್ಬ ವ್ಯಕ್ತಿಯ ಹೆಸರು ಇದೆ. ವ್ಯಕ್ತಿಯ ಹೆಸರು ಇದೆ ಸೌಮ್ಯ ಅಂತಕ್ಕಂಥದ್ದು. ಈ ಸೌಮ್ಯ ಅಂತಕ್ಕಂಥದನ್ನ ವಾಕ್ಯದಲ್ಲಿ ನಾವು ಪದೇ ಪದೇ ಬಳಸ್ತಕ್ಕಂಥದಕ್ಕ ಆಸ್ಪದನೆ ಇಲ್ಲ. ಇಲ್ಲಿ ನಾವು ಪದೇ ಪದೇ ಬಳಸಿದೀವಪ್ಪ ಅಂತಂದಾಗ ಪ್ರತಿ ಸಲ ನೋಡಿ ಸೌಮ್ಯ ಸಾ ಎ ಗಾರ್ಡನ್, ಸೌಮ್ಯ ವೆಂಟ್ ಇನ್ ಟು ಇಟ್, ಅ ಗಾರ್ಡನ್ ವಾಸ್ ವೆರಿ ಬಿಗ್, ಸೌಮ್ಯ ಸಾ ಮೆನಿ ಫ್ಲವರ್ಸ್ ದೇರ್, ಫ್ಲವರ್ಸ್ ವೇರ್ ಬ್ಯೂಟಿಫುಲ್, ದೆನ್ ಸೌಮ್ಯ ಲೈಕ್ಡ್ ದೆಮ್. ಈ ತೆರನಾಗಿ ನಮಗೆ ಹೇಳೋದಕ್ಕೆ ಬರೋದಿಲ್ಲ. ಪ್ರತಿ ಸಲ ನಾವು ನಾಮಪದವನ್ನೇ ಏನು ಪ್ರತಿಯೊಂದು ಸೆಂಟೆನ್ಸ್ ದಲ್ಲಿ ನಾವು ಬಳಕೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನ್ ಮಾಡ್ತೀವಿ? ಈ ನಾಮಪದದ ಬದಲಾಗಿ ನಾವು ಏನ್ ಮಾಡ್ತೀವಿ? ಪ್ರೊನೌನ್ಸ್ ಗಳನ್ನ ನಾವು ಉಪಯೋಗಿಸ್ತೀವಿ. ಆ ಪ್ರೊನೌನ್ಸ್ ಗಳನ್ನ ನೋಡಿ ಈಗ ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಸೌಮ್ಯ ಸಾ ಎ ಗಾರ್ಡನ್. ಇಲ್ಲಿ ಸೌಮ್ಯ ಸಾ ಎ ಗಾರ್ಡನ್ ತಂದಾಗ ಸೌಮ್ಯ ಗಾರ್ಡನ್ ಅನ್ನ ನೋಡಿದಳು. ಹೌದಾ? ಗಾರ್ಡನ್ ಅನ್ನ ನೋಡಿದಳು.
ಆ ನೋಡಿದ ನಂತರ ಅವಳು ಏನ್ ಮಾಡಿದಳು, ಸಿ ವೆಂಟ್ ಇನ್ ಟು, ಅದರ ಒಳಗಡೆ ಅವಳು ಹೋದಳು, ಅವಳು ಅದರೊಳಗಡೆ ಹೋದಳು, ಅದ್ರೊಳಗೆ ಹೋದಳು. ಇಟ್ ವಾಸ್ ವೇರ್ ಬಿಗ್, ಯಾವುದು ಇಟ್ ವಾಸ್ ವೇರ್ ಬಿಗ್ ಅನ್ನೋದು ಯಾವುದು, ಗಾರ್ಡನ್ ಇದೆ, ಹೌದಾ. ಈ ಗಾರ್ಡನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇಟ್ ವಾಸ್ ವೇರ್ ಬಿಗ್, ಹೌದಾ. ಗಾರ್ಡನ್ ಅನ್ನುವ ಬದಲಾಗಿ ನಾವು ಇಲ್ಲಿ ಇಟ್ ಅಂತ ಹೇಳಿ ಬಳಸಿವಿ. ಸಿ ಸಾ ಮೆನಿ ಫ್ಲವರ್ಸ್, ಅಲ್ಲಿ ಹೋದು ಅದೇ ಹೇಗಿತ್ತಪ್ಪ ಅಂತಂದಾಗ ವಿಶಾಲವಾಗಿರ್ತಕ್ಕಂಥ ಒಂದು ಗಾರ್ಡನ್ ಇತ್ತು. ಆ ಗಾರ್ಡನ್ ದಲ್ಲಿ ಅವ್ರು ಮತ್ತೆ ಏನ್ ನೋಡಿದ್ರು, ಸಿ ಸಾ ಮೆನಿ ಫ್ಲವರ್ಸ್, ಸಾಕಷ್ಟು ಹೂಗಳನ್ನ, ಅವಳು ಫ್ಲವರ್ಸ್ ಗಳನ್ನ ನೋಡಿದಳು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ದೇ ವೇರ್ ಬ್ಯೂಟಿಫುಲ್, ಅವುಗಳು ಹೇಗಿದ್ದಪ್ಪ ಅಂತಂದಾಗ ಅವುಗಳು ಬಹಳಷ್ಟು ಸುಂದರವಾಗಿದ್ದು. ಸಿ ಲೈಕ್ ದಮ್, ಅವುಗಳನ್ನ ಅವಳು ಇಷ್ಟಪಟ್ಟಳು ಅಂತಕ್ಕಂಥದ್ದು. ಸಿ ಅಂತಕ್ಕಂಥದ್ದು, ದೇ ಅಂತಕ್ಕಂಥದ್ದು, ಸಿ ಇಟ್, ಸಿ ಅಂತಕ್ಕಂಥದ್ದು, ಇವೆಲ್ಲವೂ ಏನಪ್ಪಾ ಅಂತಂದಾಗ ಪ್ರೊನೌನ್ಸ್ ಗಳು, ಹೌದಾ, ಸರ್ವನಾಮ ಪದಗಳು. ಈ ಸರ್ವನಾಮ ಪದಗಳು ಏನ್ ಮಾಡಿದಪ್ಪ ಅಂತಂದಾಗ, ಈ ನಾಮಪದವನ್ನ ಬಳಸೋದರ ಬದಲಾಗಿ ನಾವು ಸರ್ವನಾಮ ಪದವನ್ನ ಬಳಕೆನ ಮಾಡಿವಿ. ಸೌಮ್ಯ ಅಂತಕ್ಕಂಥದನ್ನ ಪದೇ ಪದೇ ನಾವು ಸೌಮ್ಯ ಅಂತ ಹೇಳಿ ಬಳಕೆನ ಮಾಡಿಲ್ಲ. ಹಾಗಾಗಿ ಇಲ್ಲಿ ನಾವ್ ಏನ್ ಮಾಡಿವಿ, ಅದರ ಬದಲಾಗಿ ಸರ್ವನಾಮ ಪದಗಳನ್ನ ನಾವು ಬಳಕೆಯನ್ನ ಮಾಡಿದನ್ನ ಇಲ್ಲಿ ನೋಡಬಹುದು. ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್. ಪ್ರನೌನ್ ಆರ್ ಕ್ಲಾಸಿಫೈಡ್ ಇಂಟು ಪರ್ಸನಲ್, ಡೆಮಾನ್ಸ್ಟ್ರೇಟಿವ್, ಇಂಟ್ರಾಗೇಟಿವ್, indefinite, relative, reflexive, intensive categories. Many are classified into the pronouns. ಈ ಒಂದು ಪ್ರೊನೌನ್ಸ್ ಗಳಲ್ಲಿ ನಾವು ಸಾಕಷ್ಟು ವರ್ಗಗಳನ್ನ, ವಿಧಗಳನ್ನ ನಾವು ನೋಡಬಹುದು. ಪರ್ಸನಲ್, ಡೆಮಾನ್ಸ್ಟ್ರೇಟಿವ್, ಅಂಡ್ ದೆನ್ ಇಂಟ್ರಾಗೇಟಿವ್, indefinite, relative, reflexive, ಅಂಡ್ ಇಂಟೆನ್ಸಿವ್ ಕ್ಯಾಟಗರೀಸ್. ಇವುಗಳನ್ನ ಎಷ್ಟು ವಿಧಗಳನ್ನಾಗಿ ನಾವು ನೋಡಬಹುದು. ಸುಮಾರು 10 ವಿಧಗಳಲ್ಲಿ ನಾವು ಸರ್ವನಾಮ ಪದಗಳನ್ನ ನಾವು ನೋಡಬಹುದು. ಅವುಗಳಲ್ಲಿ ಮೊದಲನೇದಾಗಿ ನಾವು ಈ ಪರ್ಸನಲ್ ಪ್ರೊನೌನ್ ಅಂತಕ್ಕಂಥದನ್ನ ತೆಗೆದುಕೊಳ್ಳೋಣ. ಈ ಪರ್ಸನಲ್ ಪ್ರೊನೌನ್ ಅಂತಂದಾಗ, ಎ ಪರ್ಸನಲ್ ಪ್ರೊನೌನ್ refers to a specific person or thing and changes its form to indicate person, number, gender and case ಅಂತಕ್ಕಂಥದನ್ನ ಇಲ್ಲಿ ಹೇಳುತ್ತೆ. ಇಲ್ಲಿ ವ್ಯಕ್ತಿಯ ಸರ್ವನಾಮ ಪದಗಳು, ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವನಾಮ ಪದಗಳು ಅಂತ ಹೇಳ್ತೀವಿ. ಅದು ಹೇಗಪ್ಪ ಅಂತಂದಾಗ, ಇಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ನಂಬರ್ಸ್ ಗಳಿಗೆ ಸಂಬಂಧಪಟ್ಟದಾಗಿರ್ತಕ್ಕಂಥದ್ದಾಗಿರ್ಬೋದು, ಲಿಂಗಗಳಿಗೆ ಮತ್ತು ಇಲ್ಲಿ ಕೇಸಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದನ್ನ ನಾವು ಇಲ್ಲಿ ನೋಡಬಹುದು. ಈ ಪರ್ಸನಲ್ ಪ್ರೊನೌನ್ದಲ್ಲಿ ನಾವು ಮತ್ತೆ 2 ವಿಂಗಡಣೆಯನ್ನ ಮಾಡ್ತೀವಿ. ಹೌದಾ, ವಿ ಡಿವೈಡೆಡ್ ಇಂಟು 2 ಟೈಪ್ಸ್ ಇನ್ ದಿ ಪರ್ಸನಲ್ ಪ್ರೊನೌನ್. ಸೊ ವಿಚ್ ಆರ್ ದೋಸ್? ಒನ್ ಇಸ್ ದ ಸಬ್ಜೆಕ್ಟಿವ್ ಕೇಸ್ ಅಂಡ್ ದರ್ ಒನ್ ಈಸ್ ದ ಆಬ್ಜೆಕ್ಟಿವ್ ಕೇಸ್ ಅಂತಕ್ಕಂಥದ್ದು. ಕಮ್ ಟು ದಿ ಸಬ್ಜೆಕ್ಟಿವ್ ಕೇಸ್. ವಾಟ್ ಈಸ್ ದ ಸಬ್ಜೆಕ್ಟಿವ್ ಕೇಸ್? A subjective personal pronoun indicates that the pronoun is acting as the subject of a sentence. There are I, you, she, he, it, we, you, they ಅಂತಕ್ಕಂಥದ್ದು ಬರುತ್ತೆ. ಈ ಸಬ್ಜೆಕ್ಟಿವ್ ಕೇಸ್ ಅಂತಂದಾಗ ವ್ಯಕ್ತಿಯ ಬಗ್ಗೆ ಹೇಳ್ತಕ್ಕಂಥದ್ದು. ಹೌದಾ, ನಾನು ಅಂದ ತಕ್ಷಣ ಏನಂತ ಹೇಳ್ಬೋದು, ನಾನು ಅನ್ನೋದು ಸರ್ವನಾಮ ಪದ ಆಗ್ತತಿ. ಯು ಅಂತಕ್ಕಂಥದ್ದು ಸರ್ವನಾಮ ಪದ ಆಗ್ತತಿ. ಸಿ ಅಂತಕ್ಕಂಥದ್ದು ಈಗಾಗಲೇ ನಾವು ಎಷ್ಟೆಲ್ಲ ನೋಡಿದ್ವಿ. ಯು ವರ್ಕ್ ಏನ್ ಮಾಡ್ತತಿ? ಆಕ್ಟ್ ಆಸ್ ದಿ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಏನು ಮೊದಲಿಗೆ ಏನು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸಾಕಷ್ಟು ವಿಧಗಳಲ್ಲಿ ನಾವು ಕ್ಲಾಸಿಫೈಡ್ ಮಾಡಿದಾಗ ನೋಡ್ತಾ ಇರ್ತೀವಿ. ಸಬ್ಜೆಕ್ಟ್ ಅಂತಕ್ಕಂಥ ಬರ್ತದೆ, ಹೆಲ್ಪಿಂಗ್ ವರ್ಬ್, ಹೌದಾ, ಮೇನ್ ವರ್ಬ್ ಪ್ಲಸ್ ING ಅಂತಕ್ಕಂಥದ್ದು, ಆಬ್ಜೆಕ್ಟಿವ್ ಅಂತಕ್ಕಂಥದ್ದು, ಮತ್ತೆ ಪ್ರಪೋಸನಲ್ ಪ್ರೈಸ್ ಹಾಗೆ ಅಂತ ಬರುತ್ತೆ. ಹೌದಾ, ಈಗ ಇದು ಸಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತಕ್ಕಂಥ ಇವುಗಳನ್ನ ನಾವು ನೋಡಬಹುದು. ಇವಾಗ ನಾವು ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡಿದಾಗ ಏನವು ಎಕ್ಸಾಂಪಲ್ಸ್ ಗಳು ನೋಡಿ. ಈಗ ಸಬ್ಜೆಕ್ಟಿವ್ ಕೇಸ್ ಅನ್ನ ನೋಡಿದಾಗ ಮೊದಲೇದಾಗಿ ಐ ವಾಸ್ ರನ್ನಿಂಗ್ ಟು ಕ್ಯಾಚ್ ದ ಬಸ್. ಏನ್ ಮಾಡಿದಪ್ಪ ಅಂತಂದಾಗ ನಾನು ಬಸ್ ಅನ್ನು ಹಿಡಿಯಲು ಅಥವಾ ಬಸ್ ಅನ್ನು ಕ್ಯಾಚ್ ಮಾಡಲು ನಾನು ಓಡುತ್ತಿದ್ದೇನು ಅಂತಕ್ಕಂಥದನ್ನ
ಹೇಳ್ತಕ್ಕಂಥದನ್ನ ಇಲ್ಲಿ ನಾವು ನೋಡಬಹುದು. ಐ ವಾಸ್ ರನ್ನಿಂಗ್, ಐ ಈಸ್ ದ ಪ್ರನೌನ್, ಅಂಡ್ ದೆನ್ ಸೆಕೆಂಡ್ ಒನ್ ಈಸ್ ದ ಯು ಆರ್ ದ ಮೋಸ್ಟ್ ಇಂಟೆಲಿಜೆಂಟ್ ಚೈಲ್ಡ್ ಐ ಹ್ಯಾವ್ ಎವರ್ ಮೀಟ್. ನಾನು ಯಾವಾಗಲೂ ಇಂತಹ ಏನು ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ಬಹಳಷ್ಟು ಉನ್ನತವಾಗಿರ್ತಕ್ಕಂತಹ ಬುದ್ಧಿವಂತ ನಿನ್ನಂತಹ ಮಗುನನ್ನ ನಾನು ಎಲ್ಲಿಯೂ ನೋಡಿರ್ಲಿಲ್ಲ ಅಂತಕ್ಕಂಥದನ್ನ ಇಲ್ಲಿ ಹೇಳ್ತಾರೋ. ಯು ಅಂತಕ್ಕಂಥದ್ದು ಪ್ರನೌನ್ ಆಗಿದೆ, ಐ ಅಂತಕ್ಕಂಥದ್ದು ಕೂಡ ಪ್ರನೌನ್ ಆಗಿದೆ. ಇವು ಎಲ್ಲವೂ ಸಬ್ಜೆಕ್ಟ್ ಅನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಇದು ಏನನ್ನು ಒಳಗೊಂಡಿದೆಪ್ಪ ಅಂತಂದಾಗ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್, ವಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ರನ್ನಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ING ಇದೆ. ಟು ಕ್ಯಾಚ್ ದ ಬಸ್ ಅಂತಕ್ಕಂಥದ್ದು ಇಲ್ಲಿ ಏನಂತ ಹೇಳ್ಬೋದಪ್ಪ ಅಂತಂದಾಗ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ, ಸಮ್ ಟೈಮ್ಸ್ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ದೆನ್ ಯು ಆರ್ ದ ಮೋಸ್ಟ್ ಇಂಟೆಲಿಜೆಂಟ್ ಚೈಲ್ಡ್ ಐ ಹ್ಯಾವ್ ಎವರ್ ಮೀಟ್. ಇಲ್ಲಿ ಟೂ ಫ್ರೇಸಲ್ ಸೆಂಟೆನ್ಸ್ ಇದಾವು. ಇಲ್ಲಿ ಯು ಆರ್ ದ ಮೋಸ್ಟ್ ಇಂಟೆಲಿಜೆಂಟ್ ಚೈಲ್ಡ್ ಐ ಹ್ಯಾವ್ ಎವರ್ ಮೇಟ್. ಯು ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಸಬ್ಜೆಕ್ಟಿವ್ ಕೇಸ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದೆ. ಸಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಆಕ್ಟ್ ಆಸ್ ದಿ ಸಬ್ಜೆಕ್ಟಿವ್. ಐ is also act as the subject, and then another one is the third one. When he was a young, he earned his living as a coal miners. When he ಅಂತಕ್ಕಂಥದ್ದು ಸಬ್ಜೆಕ್ಟಿವ್ ಕೇಸ್ ಇದೆ, ಅಂಡ್ ದೆನ್ he ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟಿವ್ ಕೇಸ್ ಇದೆ. when he was a young, ಯಾವಾಗ ಅವನು ಬಹಳಷ್ಟು ಯುವಕನಿದ್ದನೋ, ಆ ಯುವಕನಿದ್ದಾಗ he earned his living as a coal miners. ಅಂದ್ರೆ ಅಲ್ಲಿ ಆತನು ಒಬ್ಬ ಬಹಳಷ್ಟು ಕೋಲ್ ಮೈನಿಂಗ್ಸ್ ಅನ್ನ ಮಾಡ್ತಕ್ಕಂಥದ್ರಲ್ಲಿ ಆ ಒಂದು ತನ್ನ ಜೀವನವನ್ನ ನಡೆಸಿಕೊಂಡು ತನ್ನ ಗಳಿಕೆಯನ್ನ ಮಾಡ್ತಾ ಇದ್ದ ಅಂತಕ್ಕಂಥದನ್ನ ನಾವಿಲ್ಲಿ ನೋಡಬಹುದು. ಫೋರ್ತ್ ಒನ್, ಆಫ್ಟರ್ ಮೆನಿ ಇಯರ್ಸ್ ದೇ ರಿಟರ್ನ್ಡ್ ಟು ದೇರ್ ಹೋಮ್ ಲ್ಯಾಂಡ್. ಸಾಕಷ್ಟು ವರ್ಷಗಳ ನಂತರ ದೇ ಅಂತಕ್ಕಂಥದ್ದು ಏನಾಗಿದೆ, ಇಲ್ಲಿ ಸಬ್ಜೆಕ್ಟ್ ಆಗಿದೆ. ರಿಟರ್ನ್ಡ್ ಟು ದೇರ್ ಹೋಮ್ ಲ್ಯಾಂಡ್, ಅವರು ಸಾಕಷ್ಟು ವರ್ಷಗಳ ಆದ ನಂತರ ತಮ್ಮ ತಾಯ್ನಾಡಿಗೆ ಮರಳಿದರು ಅಂತಕ್ಕಂಥದನ್ನ ಅರ್ಥವನ್ನ ಕೊಡುತ್ತದೆ. ಇಲ್ಲಿ ದೇ ಅಂತಕ್ಕಂಥದ್ದು ಏನಾಗಿದೆ, ಪ್ರನೌನ್ ಆಗಿದೆ. ದೆನ್ ಫಿಫ್ತ್ ಒನ್, ವಿ ಆರ್ ಇಂಡಿಯನ್ಸ್. ವಿ ಅಂತಕ್ಕಂಥದ್ದು ಏನಾಗಿದೆ, ಸಬ್ಜೆಕ್ಟಿವ್ ಕೇಸ್ ಅನ್ನ ಇಂಡಿಕೇಶನ್ ಮಾಡ್ತಾ ಇದೆ. ಸಬ್ಜೆಕ್ಟಿವ್ ಕೇಸ್ ಯಾವ್ದಪ್ಪ ಅಂತಂದಾಗ ಇಲ್ಲಿ ವಿ ಅಂತಕ್ಕಂಥದ್ದು, ವಿ ಆರ್ ಇಂಡಿಯನ್ಸ್. ದೆನ್ ವಿ ಆರ್ ಸ್ಟಡಿಂಗ್ ಇಂಗ್ಲಿಷ್. ವಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಸಬ್ಜೆಕ್ಟಿವ್ ಕೇಸ್ ಇದೆ. ಇಟ್ ಈಸ್ ಆಕ್ಟಿಂಗ್ ಆಸ್ ದಿ ಸಬ್ಜೆಕ್ಟಿವ್ ಕೇಸ್. ಸೆವೆಂತ್ ಒನ್, ಸಿ ಈಸ್ ಅ ಸಿಂಗರ್. ಸಿ ಈಸ್ ಅ ಸಿಂಗರ್ ಅಂತಕ್ಕಂಥದ್ದು ಇಲ್ಲಿ ವಿಚ್ ಈಸ್ ದಟ್ act as the subjective case. So C is the subjective case. Then come to the eighth one, he is a teacher. He ಅಂತಕ್ಕಂಥದ್ದು ಸಬ್ಜೆಕ್ಟಿವ್ ಕೇಸ್ ಆಗಿ ಏನು ಆಕ್ಟ್ ಅನ್ನ ಮಾಡ್ತಾ ಇದೆ. Then ninth one, it is a book. It is acting as the subjective case. 10th one is the ಸಿ ಈಸ್ ವೆರಿ ವೀಕ್. ಸಿ ಅಂತಕ್ಕಂಥದ್ದು ಏನಾಗಿದೆ, ಇಲ್ಲಿ ಇದು ಕೂಡ ಸಬ್ಜೆಕ್ಟಿವ್ ಕೇಸ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದೆ. ದೆನ್ ಕಮ್ ಟು ದಿ ಅಂದರ್ ಕೈಂಡ್ ಆಫ್ ದಿ ಪ್ರನೌನ್, ಪರ್ಸನಲ್ ಪ್ರನೌನ್. ಈ ಪರ್ಸನಲ್ ಪ್ರನೌನ್ ದಲ್ಲಿ ನಾವು ಏನ್ ನೋಡಿದೀವಿ, ಪರ್ಸನಲ್ ಪ್ರನೌನ್ ದಲ್ಲಿ ಎರಡು ತರ ನೋಡಿದೀವಿ. ಒಂದು ಸಬ್ಜೆಕ್ಟಿವ್ ಕೇಸ್ ಅನ್ನು ನೋಡಿದೀವಿ. ಇವಾಗ ನಾವು ಆಬ್ಜೆಕ್ಟಿವ್ ಕೇಸ್ ಅನ್ನ ನಾವು ನೋಡೋಣ. ಈ ಆಬ್ಜೆಕ್ಟಿವ್ ಕೇಸ್ ಏನ್ ಹೇಳ್ತತಿ, ಆಬ್ಜೆಕ್ಟಿವ್ ಮೀನ್ಸ್ ಆಸ್ ಆಕ್ಟ್ ಆಫ್ ದಿ ಆಬ್ಜೆಕ್ಟಿವ್ಸ್. ಹೌದಾ, ಒಂದು ಆಬ್ಜೆಕ್ಟ್ ಕರ್ಮ ಪದವಾಗಿ ಇಲ್ಲಿ ಇದು ಮಾಡ್ತತಿ, ಅದು ಕರ್ತೃ ಪದವಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇತ್ತು. ಇವಾಗ ಆಬ್ಜೆಕ್ಟಿವ್ ಕೇಸ್ ಅಂತಂದ್ರೆ ಏನು, ಆಬ್ಜೆಕ್ಟಿವ್, ವಾಟ್ ಈಸ್ ಆಬ್ಜೆಕ್ಟಿವ್ ಕೇಸ್? An objective personal pronoun indicates that the pronoun is acting as an object of a verb, compound verb, preposition, or infinitive phrase. There are me, you, her, him, it, us, you and them ಅಂತಕ್ಕಂಥದ್ದು ಬರುತ್ತೆ. ಇವೆಲ್ಲವೂ ಆಬ್ಜೆಕ್ಟಿವ್ ಕೇಸ್ ಆಗಿವೆ. ಅದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡಿದಾಗ
ಅವುಗಳು ಯಾವುವು? ಫಸ್ಟ್ ಒನ್ ಈಸ್ ದ ಅವರ್ ಲೀಡರ್ ವಿಲ್ ಅಡ್ರೆಸ್ ಯು in 5 minutes. ನೋಡಿದ್ರಿ, ಅವರ್ ಲೀಡರ್ ವಿಲ್ ಅಡ್ರೆಸ್ ಯು in 5 minutes. 5 ನಿಮಿಷದಲ್ಲಿ ನಮ್ಮ ಲೀಡರ್ ನಾಯಕರು ಮಾತನಾಡುತ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಯು ಈಸ್ ದ ಡೈರೆಕ್ಟ್ ಆಬ್ಜೆಕ್ಟ್ ಆಫ್ ದಿ ವರ್ಬ್ ಅಡ್ರೆಸ್. ಹೌದಾ? ಈ ಅಡ್ರೆಸ್ ಅನ್ನ ಹೇಳ್ತಕ್ಕಂಥವ್ರು ಡೈರೆಕ್ಟ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಈ ಡೈರೆಕ್ಟ್ ಆಗಿ ಹೇಳ್ತಕ್ಕಂಥದ್ದು ಯಾವ್ದಾಗಿದೆಯಪ್ಪ ಅಂತಂದಾಗ ಯು ಆಗಿದೆ. ದೆನ್ ಸೆಕೆಂಡ್ ಒನ್ ಇಸ್ ದ Sachin and Malati will meet us at the Tavaki's Cafe. ನೋಡಿದ್ರಿ, ಸಚಿನ ಮತ್ತು ಮಾಲತಿ ಅಂತಕ್ಕಂಥವ್ರು ನಮ್ಮನ್ನ ತಬಾಕಿ ಕೆಫೆದಲ್ಲಿ ಭೇಟಿ ಆಗುವರು ಅಂತಕ್ಕಂಥದನ್ನ ಅರ್ಥವನ್ನ ಕೊಡ್ತತಿ. ಹೌದಾ? ಇಲ್ಲಿ ಅಸ್ ಅಂತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದಾಗ ಆಬ್ಜೆಕ್ಟಿವ್ ಕೇಸ್ ಆಗಿ ಕೆಲಸವನ್ನ ಮಾಡ್ತಾ ಇದೆ. ಆಬ್ಜೆಕ್ಟಿವ್. ಹೌದಾ? ಅಸ್ ಈಸ್ ದ ಡೈರೆಕ್ಟ್ ಆಬ್ಜೆಕ್ಟ್ ಆಫ್ ದಿ ಕಂಪೌಂಡ್ ವರ್ಬ್ ವಿಲ್ ಮೀಟ್. ಈ ಮೀಟ್ ಅಂತಕ್ಕಂಥದ್ದು ಕಂಪೌಂಡ್ ಆಗಿದೆ. ಹೌದಾ? ಸಚಿನ್ ಅಂಡ್ ಮಾಲತಿ ವಿಲ್ ಮೀಟ್ ಅಸ್ ಅಟ್ ದ ತಬಾಕೀಸ್ ಕೆಫೆ. ಈ ಅಸ್ ಅಂತಕ್ಕಂಥದ್ದು ಆಬ್ಜೆಕ್ಟಿವ್ ಕೇಸ್ ಆಗಿದೆ. ಹೌದಾ? ಹೀಗಾಗಿ ನಾವು ಇದನ್ನ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಮತ್ತೆ ನಾವು ಆಬ್ಜೆಕ್ಟ್ ದಲ್ಲಿ ನೋಡಿದಾಗ ಇನ್ ಡೈರೆಕ್ಟಿವ್ ಆಬ್ಜೆಕ್ಟಿವ್ ಅಂಡ್ ಡೈರೆಕ್ಟ್ ಆಬ್ಜೆಕ್ಟಿವ್ ಅಂತ ಹೇಳಿ ನಾವು ನೋಡ್ತೀವಿ. ಇವಾಗ ಇಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟ್ ಆಬ್ಜೆಕ್ಟಿವ್ ಇದೆ. ಇನ್ ಥರ್ಡ್ ಒನ್, ಗಿವ್ ದ ಲಿಸ್ಟ್ ಟು ಮೀ. ನೋಡ್ರಿ, ಗಿವ್ ದ ಲಿಸ್ಟ್ ಟು ಮೀ ಅಂದ್ರೆ ನನಗೆ ಪಟ್ಟಿಯನ್ನ ಕೊಡಿ. ಪಟ್ಟಿ ಮೀನ್ಸ್ ಒಂದು ಲಿಸ್ಟ್ ನಮಗೆ ಕೊಡಿ ಅಂತಕ್ಕಂಥದನ್ನ ಹೇಳ್ತಾ ಇದಾರು. ಗಿವ್ ದ ಲಿಸ್ಟ್ ಟು ಮೀ. ಮೀ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ? ಮೀ ಇಸ್ ದ ಆಬ್ಜೆಕ್ಟ್ ಆಫ್ ದ ಪ್ರಿಪೋಸಿಷನ್ ಟು. ಏನಾಗಿದೆ ಇದು? ಆ ಟು ದ ಒಂದು ಪ್ರಿಪೋಸಿಷನ್ ದಲ್ಲಿ ಬಂದಿರತಕ್ಕಂಥದ್ದು ಯಾವ್ದಾಗಿದೆ? ಇಲ್ಲಿ ಆಬ್ಜೆಕ್ಟಿವ್ ಕೇಸ್ ಆಗಿದೆ. ದೆನ್ ಕಮ್ ಟು ದಿ ನೆಕ್ಸ್ಟ್ ಒನ್. I was surprised to see her at the races. ಇಲ್ಲಿ ಹರ್ ಅಂತಕ್ಕಂಥದ್ದು ಆಬ್ಜೆಕ್ಟಿವ್ ಕೇಸ್ ಆಗಿ ವರ್ಕ್ ಅನ್ನು ಮಾಡ್ತಾ ಇದೆ. ಹೌದಾ? I was surprised to see her at the races. ಹೌದಾ? ಹರ್ ಅಂತಕ್ಕಂಥದ್ದೇನು ಆಬ್ಜೆಕ್ಟಿವ್ ಕೇಸ್ ಆಗಿ ವರ್ಕ್ ಮಾಡ್ತಾ ಇದೆ. ಇಲ್ಲಿ ಐ ಅಂತಕ್ಕಂಥದ್ದು ಸಬ್ಜೆಕ್ಟಿವ್ ಕೇಸ್ ಆಗಿದೆ. ಹರ್ ಈಸ್ ದ ಆಬ್ಜೆಕ್ಟ್ ಆಫ್ ದಿ ಇನ್ಫಿನಿಟಿವ್ ಫ್ರೇಸ್ ಟು ಸಿ. ಇಲ್ಲಿ ಇನ್ಫಿನಿಟಿವ್ ಆಗಿದೆ. ಫಿಫ್ತ್ ಒನ್ ಈಸ್ ದ ಸಿ ಟೋಲ್ಡ್ ಮೀ ಅ ಸ್ಟೋರಿ. ನೋಡಿದ್ರಿ, ಸಿ ಟೋಲ್ಡ್. ಸಿ ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರೆ ಇದು ಯಾವುದು? ಸಿ ಅಂತಕ್ಕಂಥದ್ದು ಪ್ರನೊಂದಲೇ ಯಾವುದು? ಸಬ್ಜೆಕ್ಟಿವ್ ಕೇಸ್ ಅಂತಕ್ಕಂಥದ್ದು ಇದೆ. ಇಲ್ಲಿ ಮೀ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಆಬ್ಜೆಕ್ಟಿವ್ ಕೇಸ್ ಆಗಿದೆ. ದೆನ್ ನೆಕ್ಸ್ಟ್ ಕಮ್ ಟು ದಿ ಹಿ ಗೇವ್ ಮೀ ಅ ಬುಕ್. ಮೀ. ಹೌದಾ? ಈ ಸೆಂಟೆನ್ಸ್ ಅಲ್ಲಿ ನಾವು ನೋಡಿದಾಗ ಮೀ ಅಂತಕ್ಕಂಥದ್ದು ಏನಾಗಿದೆ? ಆಬ್ಜೆಕ್ಟಿವ್ ಕೇಸ್ ಆಗಿದೆ. ಸೆವೆಂತ್ ಒನ್ ಈಸ್ ದ ಹಿ ಈಸ್ ವೇಟಿಂಗ್ ಫಾರ್ ಯು. ಹೌದಾ? ಯು ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ? ಯು ಅಂತಕ್ಕಂಥದ್ದು ಆಬ್ಜೆಕ್ಟಿವ್ ಕೇಸ್ ಆಗಿದೆ. ದೆನ್ ಏಟ್ತ್ ಒನ್, ದೇ ಟಾಟ್ ಅಸ್ ಮ್ಯೂಸಿಕ್. ದೇ ಟಾಟ್ ಅಸ್ ಮ್ಯೂಸಿಕ್. ಅಸ್ ಅಂತಕ್ಕಂಥದ್ದು ಏನಾಗಿದೆ? ಇಲ್ಲಿ ಆಬ್ಜೆಕ್ಟಿವ್ ಕೇಸ್ ಆಗಿದೆ. ನೆಕ್ಸ್ಟ್ ಒನ್ ಈಸ್ ಹಿ ಈಸ್ ಲುಕಿಂಗ್ ಹರ್. ಹಿ ಈಸ್ ಲುಕಿಂಗ್ ಹರ್. ಇಲ್ಲಿ ಹರ್ ಅಂತಕ್ಕಂಥದ್ದು ಆಬ್ಜೆಕ್ಟಿವ್ ಕೇಸ್ ಆಗಿದೆ. ದೆನ್ 10th ಒನ್ ಇಸ್ ದ ಸಿ ಗೇವ್ ಮೀ ಅ ಕಪ್ ಆಫ್ ಎ ಟೀ. ಅದ ಎ ಕಪ್ ಆಫ್ ಟೀ ಅವಳು ನನಗೆ ಒಂದು ಟೀ ಒಂದು ಕಪ್ ಟೀ ಅನ್ನ ಕೊಟ್ಟಳು ಅಂತಕ್ಕಂಥದ್ದನ್ನ ಹೇಳ್ಬೇಕಾಗಿದೆ. ನನಗೆ ಅಂತಕ್ಕಂಥದ್ದು ಏನಾಗಿದೆ? ಇದು ಇಲ್ಲಿ ಮೀ ಅಂತಕ್ಕಂಥದ್ದು ಆಬ್ಜೆಕ್ಟಿವ್ ಕೇಸ್ ಆಗಿದೆ ಅಂತಕ್ಕಂಥದನ್ನ ನಾವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್ and next see you.